ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ. ಯುಗಾವತಾರ ರಾಮಕೃಷ್ಣ ಭಾಗ 1 ಭಾಗ 2. ರಾಮಕೃಷ್ಣ ವಚನ ಭೇದ. ಸ್ವಾಮಿ ಪುರುಷೋತ್ತಮಾನಂದರು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು. ಸೂಕ್ಷ್ಮವಾಗಿ ಅಲ್ಲಲ್ಲಿ ಕೆಲವಾರು ರಹಸ್ಯ ವಿಚಾರಗಳನ್ನ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಉದಾಹರಣೆಯಾಗಿ ಭಗವಂತನ ಯಾವ ರೀತಿ ಪಡ್ಕೋಬೇಕು, ಧ್ಯಾನ ಯಾವ ರೀತಿ ಮಾಡಬೇಕು, ಧ್ಯಾನವನ್ನ ಯಾವ ಕೇಂದ್ರದಲ್ಲಿ ಮಾಡಬೇಕು. ಯಾವ ಕೇಂದ್ರ ಅಂದ್ರೆ ನಮ್ಮ ಶರೀರದಲ್ಲಿ ಶಕ್ತಿ ಕೇಂದ್ರಗಳಿದೆ. ಸ್ವಾಧಿಷ್ಠಾನ ಚಕ್ರ ಇರ್ಬೋದು, ಮಣಿಪೂರಿ ಚಕ್ರ ಇರ್ಬೋದು, ಅನಾಹತ ಚಕ್ರ ಇರ್ಬೋದು. ಹೀಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವ ಯಾವ ಚಕ್ರಗಳಲ್ಲಿ ಭಗವಂತನನ್ನ ಭಾವನೆ ಮಾಡಿಕೊಂಡು ಧ್ಯಾನ ಮಾಡಿದ್ರೆ ಏನು ಫಲ, ಈ ರೀತಿ ಹಲವಾರು ವಿಚಾರಗಳನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದರಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಮನಸ್ಸಿನಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನೆಲ್ಲ ನಿರ್ಮೂಲನೆ ಮಾಡಿಕೊಂಡು ಹೃದಯದಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಸ್ವಚ್ಛವಾದ ಪ್ರದೇಶವನ್ನು ಊಹೆ ಮಾಡಿಕೊಂಡು ಅಲ್ಲೊಂದು ಮಣೆ ಹಾಕಿ ಅದರ ಮೇಲೆ ಭಗವಂತನನ್ನು ಕೂಡಿಸಿ ಧ್ಯಾನ ಮಾಡಿ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನ ಗೈಡೆಡ್ ಮೆಡಿಟೇಷನ್ ಮುಖಾಂತರ ಮಾಡಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಎಲಾಬರೇಟ್ ಮಾಡಿ, ಅದನ್ನ ವಿಸ್ತಾರ ಮಾಡಿ, ಅದನ್ನ ಬೋಧನಾತ್ಮಕ ಧ್ಯಾನ ಪ್ರಕ್ರಿಯೆಯಾಗಿ ಮಾಡಿದ್ರೆ ಯಾವ ರೀತಿ ಇರಬಹುದು ಅನ್ನೋದನ್ನೇ ಈ ಒಂದು ಪ್ರಯೋಗ. ಅದನ್ನ ಇವಾಗೆಲ್ಲರೂ ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ. ಮೊದಲು ಆಸನ ಶುದ್ಧಿ ಅಂದ್ರೆ ನೀವು ಕೂತ್ಕೊಳ್ತಕ್ಕಂಥ ಆಸನ ಚಾಪೆ ಆಗಿರಬಹುದು, ಬಟ್ಟೆಯ ಒಂದು ಮೆತ್ತೆ ಆಗಿರಬಹುದು, ನಿಮಗೆ ಅದು ಕಂಫರ್ಟ್ ಆಗಿರಬೇಕು. ತುಂಬಾ ಒಂಥರ ನಿಮಗೆ ಇರುಸು ಮುರುಸು ಉಂಟು ಮಾಡತಕ್ಕಂಥ ಆಸನದ ಮೇಲೆ ದಯವಿಟ್ಟು ಕೂತ್ಕೊಂಡು ಈ ಧ್ಯಾನವನ್ನ ಮಾಡಬೇಡಿ. ನಿಮಗೆ ಸುಖಾಸನ, ಯಾವುದರಲ್ಲಿ ನಿಮಗೆ ಸುಖ ಅನ್ನೋದು ಸಿಗುತ್ತೋ, ನಿಮಗೆ ಯಾವುದರಲ್ಲಿ ನೀವು ಕಂಫರ್ಟ್ ಅನ್ನ ಫೀಲ್ ಮಾಡ್ತಿರೋ ಆ ಒಂದು ಆಸನದ ಮೇಲೆ ಕೂತ್ಕೊಳ್ಳಿ. ಧ್ಯಾನ ಮಾಡುವಾಗ ನಾನು ಈ ಒಂದು ಧ್ಯಾನವನ್ನು ಏನು ಹೇಳ್ಕೊಡ್ತೀನಿ, ಇದನ್ನ ಮಾಡುವಾಗ ಬೆನ್ನು ಮೂಳೆ ಸ್ಥಿರವಾಗಿರ್ಲಿ, ಕತ್ತು ಸ್ವಲ್ಪ ಮೇಲ್ಗಡೆ, ಪೂರ್ತಿ ಮೇಲಲ್ಲ, ಈ ರೀತಿ ಅಲ್ಲ, ಸ್ವಲ್ಪ ಈ ರೀತಿ ಇರಲಿ. ಸುತ್ತಮುತ್ತಲೂ ನಿಶಬ್ದವಾಗಿರ್ಬೇಕು. ಯಾವುದೇ ಧ್ಯಾನ ಆಗಲಿ ಗಲಾಟೆನಲ್ಲಿ, ಗದ್ದಲದಲ್ಲಿ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಈ ಧ್ಯಾನವನ್ನು ನಿಮ್ಮ ಉಸಿರಾಟದ ಗತಿಯನ್ನ ಮೊದಲು ನೀವು ಗಮನಿಸ್ಕೊಳ್ಬೇಕು. ಕಣ್ಣು ಮುಚ್ಕೊಳ್ಳಿ, ಎಲ್ಲರನ್ನು ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟದ ಗತಿ ಯಾವ ರೀತಿ ನಡೀತಿದೆ ಅದನ್ನ ನೀವು ಗಮನಿಸ್ತಾ ಹೋಗಿ. 1-2 ನಿಮಿಷ. ನಿಮ್ಮ ಮನಸ್ಸಿನಲ್ಲಿ ಇರಬಹುದಾದಂತಹ ಅನೈತಿಕ ಬಯಕೆಗಳು, ಧರ್ಮ ವಿರುದ್ಧವಾದಂತಹ ಬಯಕೆಗಳು, ಶಾರೀರಿಕ ಮಾನಸಿಕ ಬಯಕೆಗಳು, ಇದು ಯಾವುದೇ ಇರಲಿ, ಅದು ಶರೀರವನ್ನ ಬಿಟ್ಟು ದೂರ ಹೋಗ್ತಿದೆ ಅಂತ ಭಾವನೆ ಮಾಡಿಕೊಳ್ಳಿ. ಆ ವಿಚಾರಗಳೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕೊಂದು ರೂಪವನ್ನು ಕೊಡಿ. ಕಪ್ಪು ಹೊಗೆಯೋ ಇದ್ಯಾವುದೋ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದದು. ಒಟ್ಟಿನಲ್ಲಿ ನಿಮ್ಮ ಶರೀರದಿಂದ ಅದು ದೂರ ಹೋಗಿ ಗಾಳಿನಲ್ಲಿ ಲೀನ ಆಗ್ತಿರೋ ಹಾಗೆ ಊಹೆ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಹೋಗಿ. ನಿಮಗೆ ಇನ್ನೊಬ್ಬರ ಮೇಲಿರ್ತಕ್ಕಂಥ ಕೋಪ, ವ್ಯವಸ್ಥೆ ಮೇಲಿರ್ತಕ್ಕಂಥ ಕೋಪ ಆಗಿರಬಹುದು, ಸಂಬಂಧಿಕರ ಮೇಲಿರ್ತಕ್ಕಂಥ ಕೋಪ ಆಗಿರಬಹುದು,
ಅದೃಷ್ಟ, ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅದೃಷ್ಟದ ಏರುಪೇರಿನ ಮೇಲೆ ಅಥವಾ ಇನ್ಯಾವುದೇ ಕೋಪ, ನಿಮ್ಮ ಮೇಲೆ ನಿಮಗೇ ಇರ್ತಕ್ಕಂಥ ಕೋಪ, ಇದು ಶರೀರದಿಂದ ಬೇರ್ಪಡುತ್ತಿದೆ, ಬಹಳ ದೂರ ಹೋಗಿ ವಿಲೀನ ಆಗ್ತಿದೆ ಅಂತ ಊಹೆ ಮಾಡ್ಕೊಳ್ಳಿ. ಮತ್ತೆ ಉಸಿರಾಟವನ್ನೇ ಗಮನಿಸ್ತಾ ಇರಿ. ನಿಮಗೆ ಯಾವುದಾದ್ರೂ ವಸ್ತು ಮೇಲೆ ತುಂಬಾ ಲೋಭ, ಅಂದ್ರೆ ನಾನು ಇದನ್ನ ದಾನ ಮಾಡಲೇಬಾರದು, ಇದನ್ನ ಯಾರಿಗೂ ನಾನು ಕೊಡ್ಲೇಬಾರದು ಅಂತಕ್ಕಂಥ ಜಿಪುಣತನ ಯಾವುದಾದ್ರೂ ವಸ್ತು ಮೇಲೆ ಇದ್ರೆ, ಆ ಲೋಭಿ ಬುದ್ಧಿ ಅನ್ನೋದು ಶರೀರದಿಂದ ಪ್ರತ್ಯೇಕವಾಗುತ್ತಿದೆ. ಯಾವುದೋ ಒಂದು ರೂಪವನ್ನು ತೆಗೆದುಕೊಂಡು, ಕಪ್ಪು ಹೊಗೆಯ ರೂಪದಲ್ಲಿ, ಸರಳವಾಗಿ ಹೇಳಬೇಕು ಅಂದ್ರೆ ಶರೀರದಿಂದ ನಿರ್ಗಮನವಾಗ್ತಿದೆ, ಗಾಳಿಯಲ್ಲಿ ವಿಲೀನವಾಗ್ತಿದೆ ಅಂತ ಭಾವನೆ ಮಾಡ್ಕೊಳ್ಳಿ. ಮತ್ತೆ ಉಸಿರಾಟವನ್ನೇ ಗಮನಿಸ್ತಾ ಇರಿ. ನಿಮಗೆ ಇರ್ತಕ್ಕಂಥ ಮೋಹ, ವಸ್ತುವಿನ ಮೇಲೆ ಆಗಿರಬಹುದು, ವ್ಯಕ್ತಿಗಳ ಮೇಲೆ ಆಗಿರಬಹುದು, ಆ ಮೋಹ ನಮ್ಮನ್ನ ತಿಂತಿದೆ, ನಮ್ಮನ್ನ ಅಧಃಪತನಕ್ಕೆ ಎಳಿತಿದೆ ಅಂತ ನಿಮಗೆ ಅನ್ನಿಸದಲ್ಲಿ, ಆ ಮೋಹ ಕೂಡ ಶರೀರದಿಂದ ದೂರ ಹೋಗ್ತಿದೆ, ಬಹುದೂರ ಹೋಗ್ತಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ. ನಿಮಗಿರ್ತಕ್ಕಂಥ ಮದ, ವಿದ್ಯೆಯ ಮದ, ಆಸ್ತಿಯ ಮದ, ಐಶ್ವರ್ಯದ ಮದ, ಇನ್ಯಾವುದೇ ಮದ, ನಾನು ಇಂಥ ವಂಶದಲ್ಲಿ ಹುಟ್ಟಿದ್ದೇನೆ ಅಂತಕ್ಕಂಥ ಮದ, ಇವೆಲ್ಲವೂ ಸಹ ಮನುಷ್ಯನನ್ನ ಅಧಃಪತನಕ್ಕೆ ಎಳೆಯುತ್ತೆ. ಈ ಮದ ಶರೀರದಿಂದ ನಿರ್ಗಮನವಾಗ್ತಿದೆ, ಬಹಳ ದೂರ ಹೋಗ್ತಿದೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ. ಯಾರ ಮೇಲಾದ್ರೂ ನಿಮಗೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚಿದ್ರೆ, ಅದೂ ಸಹ ಶರೀರದಿಂದ ನಿರ್ಗಮನವಾಗ್ತಿದೆ, ಶರೀರವನ್ನು ಬಿಟ್ಟು ಹೊರಡುತ್ತಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ. ಈಗ ನಿಮ್ಮ ಹೃದಯ ಸ್ಥಾನ, ಈ ಸ್ಥಾನವನ್ನು ಊಹೆ ಮಾಡಿಕೊಂಡು ಎಲ್ಲ ಅರಿಷಡ್ವರ್ಗಗಳು ನಿವಾರಣೆ ಆಗಿರತಕ್ಕಂಥ ನನ್ನ ಹೃದಯದಲ್ಲಿ ಭಗವಂತ ಬಂದು ಕೂತ್ಕೋಬೇಕು ಅನ್ನೋ ಭಾವನೆಯಿಂದ ಶುದ್ಧವಾದ ಒಂದು ಸ್ಥಳವನ್ನ ಊಹೆ ಮಾಡ್ಕೊಳ್ಳಿ. ಆ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಿ ಒಂದು ಆಸನ,
ನಿಮಗೆ ಕಲ್ಪನೆಗೆ ಯಾವುದು ಬರುತ್ತೋ ಅಂತ ಆಸನವನ್ನ ಹಾಕಿ. ಆ ಆಸನದ ಮೇಲೆ ನಿಮ್ಮ ಇಷ್ಟ ದೇವತೆಯನ್ನ ಕರೆದುಕೊಂಡು ಬಂದು ಬಹಳ ಗೌರವದಿಂದ ಪ್ರೀತಿಯಿಂದ ಕೂಡಿಸಿ. ಭಗವಂತ ಹೃದಯದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆ ಆನಂದ ನಿಮ್ಮ ಅನುಭವಕ್ಕೆ ಬರುತ್ತಿದೆ. ನಿಮ್ಮಲ್ಲಿರ್ತಕ್ಕಂಥ ಚಿಂತೆ, ಶೋಕ, ದುಃಖ, ಭಯ ಎಲ್ಲವೂ ನಿವಾರಣೆಯಾಗಿದೆ. ಭಗವಂತನೇ ಹೃದಯದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಹೃದಯದಲ್ಲಿ ಆಸೀನನಾಗಿರ್ತಕ್ಕಂಥ ಭಗವಂತನಿಗೆ ಕಾಲನ್ನು ತೊಳೆದು, ಕೈಯನ್ನು ತೊಳೆದು, ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ, ಸುಗಂಧ ದ್ರವ್ಯಗಳಿಂದ ಮಿಶ್ರಿತವಾದಂಥ ನೀರಿನಿಂದ ಅಭಿಷೇಕ ಮಾಡಿ, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಕಲ್ಪನೆ ಮಾಡಿಕೊಳ್ಳಿ. ಮೊದಲು ಹಾಲಿನಿಂದ ಅಭಿಷೇಕ, ಮೊಸರಿನಿಂದ, ತುಪ್ಪದಿಂದ, ಜೇನುತುಪ್ಪದಿಂದ, ಸಕ್ಕರೆಯಿಂದ, ಎಳನೀರಿನಿಂದ ಹೃದಯದಲ್ಲಿ ಪ್ರತಿಷ್ಠಿತನಾಗಿರ್ತಕ್ಕಂಥ ಭಗವಂತನಿಗೆ ಎಲ್ಲ ಅಭಿಷೇಕಗಳನ್ನು ನೀವೇ ಮಾಡುತ್ತಿರುವ ಹಾಗೆ ಕಲ್ಪನೆ ಮಾಡಿಕೊಡಿ. ಅದಾದ ನಂತರ ಶುದ್ಧವಾದ ನೀರಿನಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿ, ಭಗವಂತನ ಒಂದೊಂದು ಅಂಗಾಂಗಗಳನ್ನು ಒತ್ತಿ ಆತನ ಸೇವೆಯನ್ನು ಮಾಡುತ್ತಾ, ಚಿಕ್ಕ ಮಗುವಿಗೆ ತಾಯಿ ಯಾವ ರೀತಿ ಸ್ನಾನವನ್ನು ಮಾಡಿಸ್ತಾಳೋ ಆ ರೀತಿ ಸ್ನಾನ ಮಾಡಿಸ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಸುಮಕೋಮಲವಾದಂತಹ ಭಗವಂತನ ಶರೀರವನ್ನ ಮೃದುವಾದ ರೇಷ್ಮೆಯ ಬಟ್ಟೆಯಿಂದ ಒರೆಸಿ, ತಲೆಯ ಕೂದಲಿಗೆ ಧೂಪವನ್ನು ಹಾಕಿ, ಕೂದಲಿನ ಗಂಟನ್ನು ಹಾಕಿ, ದಿವ್ಯವಾದ ವಸ್ತ್ರವನ್ನು ಉಡಲು ಕೊಟ್ಟು, ಮೈಗೆಲ್ಲ ಶ್ರೀಗಂಧದ ಲೇಪನವನ್ನ ನೀವು ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕಲ್ಪನೆಯನ್ನ ಮಾಡಿಕೊಳ್ಳಿ. ನಿಮ್ಮ ಹೃದಯದಲ್ಲಿ ಈ ಎಲ್ಲ ಪೂಜಾ ವಿಧಿಗಳಿಂದ ಹೃದಯವೇ ದೇವ ಮಂದಿರವಾಗಿರುವ ರೀತಿಯಲ್ಲಿ ಭಾವನೆಯನ್ನ ಮಾಡಿಕೊಳ್ಳಿ. ದಿವ್ಯವಾದ ಧೂಪವನ್ನ ಪರಮಾತ್ಮನಿಗೆ ತೋರಿಸಿ, ದೀಪವನ್ನು ಬೆಳಗಿ, ನೈವೇದ್ಯವನ್ನ ನಿಮ್ಮ ಸ್ವಂತ ಕೈಗಳಿಂದ ಒಂದೊಂದೇ ತುತ್ತನ್ನು ತೆಗೆದುಕೊಂಡು ಪರಮಾತ್ಮನಿಗೆ ತಿನ್ನಿಸುತ್ತಿರುವ ಹಾಗೆ ಕಲ್ಪನೆ ಮಾಡಿಕೊಡು. ಆಗಾಗ ಆಯಾಸ ಪರಿಹಾರಕ್ಕೆ ನೀರನ್ನು ಕುಡಿಸುವ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ ಕೈಗಳನ್ನು ತೊಳೆದು ಬಾಯನ್ನು ಒರೆಸಿ
ದಿವ್ಯವಾದ ತಾಂಬೂಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮನಿಗೆ ಆರತಿಯನ್ನು ಮಾಡಿ. ಈ ಆರತಿ ನಿಮ್ಮ ಹೃದಯದಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿ ಹೃದಯವೆಲ್ಲ ಕೋಟಿ ಸೂರ್ಯ ಪ್ರಕಾಶದಿಂದ ಬೆಳಗುತ್ತಿದೆ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ ಪಾದಗಳನ್ನು ಒತ್ತುತ್ತಾ ಅವನಿಗೆ ಚಾಮರವನ್ನು ಬೀಸುತ್ತಾ ಅವನಿಗೆ ಪ್ರದಕ್ಷಿಣೆಯನ್ನು ಬನ್ನಿ. ಒಂದು ರೂಪದಲ್ಲಿ ಹೃದಯದಲ್ಲಿ ಕುಳಿತಿರತಕ್ಕಂತ ಭಗವಂತ ಶಕ್ತಿಯ ರೂಪದಿಂದ, ಜ್ಞಾನದ ರೂಪದಿಂದ, ತೇಜಸ್ಸಿನ ರೂಪದಿಂದ ಶರೀರವನ್ನೆಲ್ಲ ಆವರಿಸಿಕೊಂಡಿದ್ದಾನೆ. ಜ್ಯೋತಿಯ ರೂಪದಿಂದ ಶರೀರವನ್ನೆಲ್ಲ ಬೆಳಕಾಗಿ ಮಾರ್ಪಡಿಸ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಭಾವನೆ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟದ ಗತಿಯನ್ನ ಗಮನಿಸ್ತಾ ಇರಿ. ನಿಧಾನವಾಗಿ ಕಣ್ಣನ್ನ ತೆಗಿ. ಅಂದ್ರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ದೂರ ಮಾಡಿಕೊಂಡು ಒಂದು ಮಣೆಯನ್ನ ಹಾಕಿ ಅಲ್ಲಿ ಪರಮಾತ್ಮನ ಕೂಡಿಸ್ಬೇಕು ಅಂತ. ಅದನ್ನು ಸ್ವಲ್ಪ ನಾನು ವಿಸ್ತಾರ ಮಾಡ, ಅದೇ ಸೂಕ್ಷ್ಮವಾಗಿ ಪರಮಹಂಸರು ಅಲ್ಲಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ಧ್ಯಾನ ಪ್ರಕ್ರಿಯೆಯಾಗಿ ಮಾರ್ಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇದೊಂದು ಪ್ರಯೋಗವನ್ನ ನಾನು ಮಾಡಿದೆ. ಇದರಿಂದ ಪ್ರತಿನಿತ್ಯ ಈ ವಿಧಾನವನ್ನು ಅನುಸರಿಸೋದ್ರಿಂದ ಏನಪ್ಪಾ ಪ್ರಯೋಜನ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶಗಳು ದೂರ ಆಗುತ್ತೆ. ನಮಗೆ ಯಾರ ಮೇಲೆ ಆದ್ರೂ ಕೋಪ ಇದ್ರೆ, ಮಾತ್ಸರ್ಯ ಇದ್ರೆ, ಹೃದಯದಲ್ಲಿ ಕೆಟ್ಟ ವಿಚಾರಗಳಿದ್ರೆ, ಧ್ಯಾನಕ್ಕೆ ಮುಂಚೆ ಇದನ್ನ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಮಾರನೇ ದಿವಸ ಅದೇ ತಪ್ಪನ್ನ ನಾವು ಮಾಡೋದಿಲ್ಲ, ಮಾಡಿದ ತಪ್ಪನ್ನೇ ಮತ್ತೆ ನಾವು ಮಾಡೋದಿಲ್ಲ. ಯಾಕಂದ್ರೆ ಧ್ಯಾನಕ್ಕೆ ಮುಂಚೆ ಎಲ್ಲಾ ಕಲ್ಮಶಗಳನ್ನ ದೂರ ಕಳಿಸಿದ ಮೇಲೆ ಪರಮಹಂಸ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಕಲ್ಮಶಗಳು ದೂರವಾದ ಮೇಲೆ ಹೃದಯದಲ್ಲಿ ಶುದ್ಧವಾದ ಒಂದು ಪದ್ಮವನ್ನ ಊಹಿಸ್ಕೊಳ್ಳಿ. ಆ ಪದ್ಮದ ಮೇಲೆ ಅವನು ಬಂದು ಕೂತ್ಕೊಳ್ತಾನೆ ಅಂತ, ಹೃದಯ ಪದ್ಮದ ಮೇಲೆ ಭಗವಂತ ಬಂದು ಕೂತ್ಕೊಳ್ತಾನೆ ಅಂತ. ಇದು ರಾಮಕೃಷ್ಣ ಪರಮಹಂಸರು ಹೇಳ್ಕೊಟ್ಟಂತ ಧ್ಯಾನ ಪ್ರಕ್ರಿಯೆ. ಇದನ್ನ ಪ್ರತಿನಿತ್ಯ ರೂಢಿ ಮಾಡ್ಕೊಳ್ಳೋದ್ರಿಂದ ಆ ಭಗವತ್ ಸಾನ್ನಿಧ್ಯ ಅನುಭೂತಿ ಅನ್ನೋದು ನಮಗೆ ವಿಶೇಷವಾಗಿ ಆಗುತ್ತೆ.